ಈ ದಿನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನೀವಿಷ್ಟು ಸಂತೋಷವಾಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನಿಮ್ಮ ಸಂತೋಷನೇ ನನಗೆ ಬಹುದೊಡ್ಡ ಹಬ್ಬ. ಆರೋ ಮೊದಲು ದೀಪ ಜೋರಾಗಿ ಉರಿಯುತ್ತೆ ಅಂತ ಕೇಳಿಲ್ವಾ ಸರಸ್ವತಿ? ಚೇಚೆ, ಏನು ಮಾತು ಅಂತ ಆಡ್ತಿರ್ರಿ? ಈ ಸಂದರ್ಭಕ್ಕೂ ಆ ಮಾತುಗೂ ಏನು ಹೋಲಿಕೆ? ಸಹಜವಾಗಿ ಮನುಷ್ಯನ ಜೀವನದಲ್ಲಿ ಸಂತೋಷ ಹೆಚ್ಚಾಗೋದು ಧನಕನಕಗಳಿಂದ, ಐಷಾರಾಮಿ ವಸ್ತುಗಳಿಂದ. ಅದೆಲ್ಲ ಯಾವುದೂ ಇಲ್ಲದಂತಾದ್ರೆ ಸಂತೋಷ ಎಲ್ಲಿರುತ್ತೆ ಹೇಳು? ಏನು ಅಂದರೆ, ಧನಕನಕಗಳಿಂದ ಸುಖದ ಜೀವನ ಲಭಿಸೋದು ನಿಜಾನೇ, ಅದರಿಂದ ಸಂತೋಷ ಆಗೋದು ಸತ್ಯನೇ. ಆದರೆ ನಿಜವಾದ ಸುಖ ಇರೋದು ಪ್ರೀತಿಯಲ್ಲಿ. ನಿಮ್ಮ ಪ್ರೀತಿ ಎಲ್ಲಿವರೆಗೂ ನನ್ನ ಆವರಿಸ್ಕೊಂಡಿರುತ್ತೋ ಅಲ್ಲಿವರೆಗೂ ನಾನು ಸುಖಿನೇ. ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಕೊರತೆ ಕಾಣಿಸುತ್ತೋ ಆ ಕ್ಷಣದಿಂದಾನೇ ನಾನು ದುಃಖಿ. ಸರಸ್ವತಿ, ಎಲ್ಲರ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನನ್ನಲ್ಲೂ ದೌರ್ಬಲ್ಯ ಇರುತ್ತೆ. ಯಾವುದೋ ದುರ್ಬಲ ಗಳಿಗೆಯಲ್ಲಿ ನಿನ್ನ ಮೇಲಿನ ಪ್ರೀತಿ ಕೊರತೆ ಆಗಬಹುದು ಅಲ್ವೇ? ಇಲ್ಲ ಇಲ್ಲ, ಅದೆಂಥ ದುರ್ಬಲ ಗಳಿಗೆ ಆದರೂ ಸರಿ. ನಿಮಗೆ ನನ್ನ ಮೇಲೆ ಕೋಪ ಬಂದರೆ, ತಿರಸ್ಕಾರ ಮಾಡಿದ್ರೆ, ಜಗಳ ಆಡಿ ಬೈರಿ, ಹೊಡೀರಿ, ಬೇಕಾದರೆ ನನ್ನ ಕೊಂದೇ ಬಿಡಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ನಿಮ್ಮ ಪ್ರೀತಿಯಲ್ಲಿ ಎಂಥ ಕಷ್ಟನಾದರೂ ಸಹಿಸ್ತೀನಿ ಹೊರತು ನಿಮ್ಮ ಪ್ರೀತಿ ಸ್ವಲ್ಪ ಕಡಿಮೆ ಆದರೂ ನಾನು ಸಹಿಸೋದಿಲ್ಲ. ನಿಮ್ಮ ಪ್ರೀತಿ ನನ್ನ ಜೀವ, ನಿಮ್ಮ ಪ್ರೀತಿನೇ ನನ್ನ ಸರ್ವಸ್ವ. ನಿಮ್ಮ ಪ್ರೀತಿ ಇಲ್ಲದೆ ಅರೆ ಕ್ಷಣನೂ ನಾನು ಬದುಕಿರ್ಲಾರೆ. ಸರಸ್ವತಿ, ಬದುಕಿನ ದಾರಿ ನಾವು ಅಂದ್ಕೊಂಡ ಹಾಗೆ ಸಾಗೋದಿಲ್ಲ ಸರಸ್ವತಿ. ಪ್ರಕೃತಿಯಲ್ಲಿ ಬೀಸೋ ಗಾಳಿ, ಮಳೆ, ಚಂಡಮಾರುತಗಳು ಹೇಗೋ ಹಾಗೆ ಜೀವನದಲ್ಲಿಯೂ ಏರಿಳಿತಗಳು ಬರುತ್ತವೆ. ಅಂತಹ ಸಂದರ್ಭ ಬಂದಾಗ ಭಾವುಕತೆ ಒಂದೇ ಬದುಕನ್ನ ನಿಭಾಯಿಸಲಾಗದು. ಸ್ವತಂತ್ರ ನಿರ್ಧಾರಗಳು ಬೇಕಾಗುತ್ತದೆ. ಆ ದೃಷ್ಟಿಯಿಂದಷ್ಟೇ ನಾನು ಹೇಳಿದ್ದು. ಅದು ಬಿಟ್ಟರೆ ನನ್ನ ಉಸಿರಿರೋವರೆಗೂ ನಿನ್ನ ಮೇಲಿನ ಪ್ರೀತಿಯಲ್ಲಿ ಯಾವುದೇ ಕೊರತೆನೂ ಉಂಟಾಗುವುದಿಲ್ಲ.